ನಮಸ್ಕಾರ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಹುಬ್ಬಳ್ಳಿ ಶಹರದ ಎಜೆ ಭವನದಲ್ಲಿ ಎಜೆ ಮುಧೋಳ್ರವರ 25ನೇ ಸ್ಮರಣಾರ್ಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಐಜಿ ಸಣದಿ ಮತ್ತು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಮ್ಯುನಿಸ್ಟ್ ಪಕ್ಷದ ಹಿರಿಯ ನಾಯಕರಾದಂಥ ಎಜೆ ಮುಧೋಳ್ ಅವರು ಕೇವಲ ಕಾರ್ಮಿಕ ನಾಯಕರಾಗಿರಲಿಲ್ಲ, ಒಟ್ಟು ಜನಸಮುದಾಯದ ನಾಯಕರಾಗಿದ್ದರು. ಬೆಲೆ ಏರಿಕೆ ವಿರುದ್ಧ, ನಿರುದ್ಯೋಗದ ವಿರುದ್ಧ ಹಲವಾರು ಜನರ ಸಮಸ್ಯೆಗಳನ್ನ ಎತ್ಕೊಂಡು ಅವರು ಹೋರಾಟ ಮಾಡಿದರು. ಅಷ್ಟೇ ಅಲ್ಲ, ಕರ್ನಾಟಕ ಏಕೀಕರಣ ಹೋರಾಟ, ಗೋವಾ ವಿಮೋಚನಾ ಹೋರಾಟ, ಇಂಥ ಹಲವಾರು ಹೋರಾಟಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅವರು ಹೋದ ನಂತರ ಇವತ್ತು ಹೋರಾಟಗಳೇ ಹುಬ್ಬಳ್ಳಿಯಲ್ಲಿ ಇಲ್ಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರ ನೆನಪಿನಲ್ಲಿ ನಾವು ಮತ್ತೆ ಆದರ್ಶಗಳನ್ನು ಉಳಿಸಲಿಕ್ಕೆ ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ನನ್ನ ಮಾತು. ಸನತ್ ಕುಮಾರ್ ಬೆಳಗಲಿ. ಕಾಮ್ರೇಡ್ ಎಜೆ ಮುಧೋಳ್ ಅವರು ಈ ಭಾಗದ ಒಬ್ಬ ಪ್ರಮುಖ ಕಾರ್ಮಿಕ ನಾಯಕರು. ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಶೋಷಿತ ಜನವರ್ಗದ ಸಂಘಟನೆಗಳನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ನನಗೆ ನೆನಪು ಬರುವಂತೆ ಹಾಗೆ, ನಾವು ನವಲುಂದ ರೈತ ಬಂಡಾಯ ಮಾಡಿದಾಗ ಅಲ್ಲಿಂದ ಒಂದು ರೈತ ಜ್ಯೋತಿಯನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೊಂಟಂತ ಸಂದರ್ಭದಲ್ಲಿ ಎಜೆ ಮುಧೋಳ್ ಅವರು ಕಾರ್ಮಿಕರು ಕೂಡ ಈ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು, ಆ ಹೋರಾಟಕ್ಕೆ ಅವರು ಸಹಕಾರ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಹುಬ್ಬಳ್ಳಿಯೊಳಗ ದೊಡ್ಡ ಸಭೆಯನ್ನು ಮಾಡಿ, ಆ ಸಭೆಯಲ್ಲಿ ಹೆಚ್ಚು ಕಾರ್ಮಿಕರು ಮತ್ತು ಮಹಾನ್ ನಾಯಕರಂತಹ ಫರ್ನಾಂಡಿಸ್ ಅವರನ್ನು ಕರೆಸಿ ಇಲ್ಲಿ ಭಾಷಣ ಮಾಡಿಸಿ ರೈತರಿಗೆ ಮತ್ತು ಕಾರ್ಮಿಕರಿಗೆ ಸ್ಫೂರ್ತಿ ಸಿಗುವಂತೆ ಅವರು ಮಾಡಿದ್ದು ಎಜೆ ಮುಧೋಳ್ ಅವರು. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರನ್ನ ನೆನೀತಾ ಅಂತ ಒಬ್ಬ ನಾಯಕರು ಇವತ್ತಿಗೂ ಕೂಡ ಬಹಳ ಅಗತ್ಯ ಅಂತ ತಿಳ್ಕೊಂಡು ಹೇಳಿ ನಾನು ನಾಳೆ ಮಾತು ಮಾಡ್ತೀನಿ. BS ಸೊಪ್ಪೀನ್, ರೈತ ಮುಖಂಡ. ಹುಬ್ಬಳ್ಳಿ ಒಳಗ ಬಡ ಕಾರ್ಮಿಕರ ಮುಖದಲ್ಲಿ ನಗೆ ಮೂಡಿಸ್ತಕ್ಕಂಥ ವ್ಯಕ್ತಿ ಅಲ್ಲ, ಒಂದೇನಾದ್ರೂ ಶಕ್ತಿ ಇದ್ದಿತ್ತು ಅಂದರೆ ಆಗಿನ ಕಾಲದಲ್ಲಿ ಅದು ಎಜೆ ಮುಧೋಳ್ ಸಾಹೇಬರು ಅಂತ ನಾನು ಭಾವನೆ ಮಾಡ್ಕೋತೀನಿ. ಅದು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಬಡವರನ್ನ ಕಟ್ಟಿಕೊಂಡು ಅವ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು ಯಾರಿಗೂ ಕೇಳ್ತಿರ್ಲಿಲ್ಲ. ಅವರು ಒಮ್ಮೊಮ್ಮೆ ಅಂತ ಗಡಬಡ ಬಂದರೆ ಸರ್ಕಾರವನ್ನು ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿನೂ ಕೂಡ ಅವರಲ್ಲಿ ಇತ್ತು. ಹಾಗೆ ಬಡವರನ್ನ ಕಟ್ಟಿಕೊಂಡು, ದಲಿತರನ್ನ ಕಟ್ಟಿಕೊಂಡು, ಬಿಡಿ ಕಾರ್ಮಿಕರನ್ನು ಕಟ್ಟಿಕೊಂಡು ಒಂದು ಇತಿಹಾಸ. ನನಗಂತೂ ಈ ಬಿಡಿ ಕಾರ್ಮಿಕರನ್ನ ತಮ್ಮ ಜೊತೆ ಕಟ್ಟಿಕೊಂಡಂಥ ಇಬ್ಬರು ವ್ಯಕ್ತಿಗಳನ್ನು ಮರೀಲಿಕ್ಕಾಗೋದಿಲ್ಲ. ಮೈಸೂರಲ್ಲಿ ಅಜೀಜ್ ಸೇಠ್ ಅವರಿದ್ದರು, ಅಲ್ಲಿಯೂ ಕೂಡ ಬಿಡಿ ವರ್ಕರನ್ನು ಕಟ್ಕೊಂಡು ಕೆಲಸ ಮಾಡಿದರು. ಇಲ್ಲಿ ಎಜೆ ಮುಧೋಳ್ ಸಾಹೇಬರು ಕೂಡ ಅಟಾರಿದ್ದ. ಅವರು ಬಿಡಿ ವರ್ಕರ್ಸ್ ಇರಲಿ ಅಥವಾ ಭಾರತ್ ಮಿಲ್ಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರಲಿ, ಎಲ್ಲೆಲ್ಲಿ ಬಡವರಿದ್ದಾರಲ್ಲ ಆ ಬಡವರ ಹೃದಯದಲ್ಲಿ ನಾನು ಎಜೆ ಮುಧೋಳ್ ಸಾಹೇಬರ ಹೃದಯವನ್ನು ಕಂಡಿದ್ದು ನನಗೆ ಮರೆಯಲಿಕ್ಕಾಗೋದಿಲ್ಲ. ಅವರು ಭಾಳ ಕಳಕಳಿಯಿಂದ ಹೋರಾಟ ಮಾಡಿ ಯಾರಿಗೂ ಹೆದರ್ತಿದ್ದಿಲ್ಲ. ಅವ್ರ ಭಾಷಣ, ಅವರ ಧೈರ್ಯ ಅಂತಂದರೆ ಈ ಪೊಲೀಸರು ಕೂಡ ಅವರು ಹೆದರ್ತಿದ್ದಿಲ್ಲ, ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ರು. ಮತ್ತು ಬಡವರು ಕಟ್ಕೊಂಡ್ರು ಅಂತಂದರೆ ಯಾವುದೇ ಪ್ರಸಂಗದಲ್ಲಿಯೂ ಕೂಡ ಬರ್ತಿಲ್ಲ. ಕೆಲವೊಮ್ಮೆ ನಾವು ನೋಡ್ತೀವಿ, ಇವತ್ತೇನಾದರೂ ಹೋರಾಟ ಮಾಡ್ತಾರೆ, ಒಂದು ಕಾಂಪ್ರಮೈಸ್ ಮಾಡಿ ಮೋಸ ಮಾಡ್ತಾರೆ. ಅದರ ಮೋಸ ಅಂತಕ್ಕಂಥದ್ದು ಅವರಲ್ಲಿ ಇರಲಿಲ್ಲ. ಧೈರ್ಯವಾಗಿ ಎದುರಿಸಿ ಯಾರು ಹತ್ಕೋತ ಬರ್ತಿದ್ದಾರೆ ಅವ್ರ ಹತ್ರ, ಅವರು ತಿರುಗಿ ಹೋಗ್ಬೇಕಾದ್ರೆ ನಗುತ್ತಾ ಹೋಗುವಂಥ ಒಂದು ವಾತಾವರಣವನ್ನು ಎಜೆ ಮುಧೋಳ್ ಅವರು ಮಾಡಿದ್ದು ನಾನು ನೋಡ್ತೇನೆ. ಅಂಥ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಇವತ್ತು ಅವರ ಮಕ್ಕಳು ಕೂಡ ಮುಂದುವರಿತಿದ್ದಾರೆ. ತಮಗಾಗಿ ಅವ್ರೇನು ಮಾಡಿಕೊಂಡಿಲ್ಲ, ಅವರೇನಾದರೂ ಮಾಡುತ್ತಿದ್ದಂದರೆ ಸಮಾಜ ಸೇವೆ ಮಾಡೋಣ, ಬಡವರ ಜೊತೆಗೆ ಇರೋಣ ಅಂತಕ್ಕಂಥ ಸಂಕಲ್ಪ ಮಾಡಿಕೊಂಡು ಅವರೇನು ಹಾದಿ ಹಾಕಿ ಕೊಟ್ಟಾರ ಆ ಹಾದಿಯಲ್ಲಿ ನೀವು ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅವರಿಗೆ 25 ವರ್ಷ ಆಯಿತು ಮುಧೋಳ್ ಇಲ್ದೇ, ಅವರಿಗೆ ನಾನು ಹಾರ್ದಿಕ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಮೋಹನ್ ಲಿಂಬಿಕಾಯಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ವಕೀಲರು. ಎಜೆ ಮುಧೋಳ್ರವರನ್ನು ಬಹಳ ಸಮೀಪದಿಂದ ನೋಡಿದಂಥ ಕೆಲವರಲ್ಲಿ ಕೂಡ ನಾನೊಬ್ಬ. ಕಾರಣ ಪ್ರೊಫೆಸರ್ ಕೆ ಶರ್ಮಾ ಕಾರ್ಮಿಕ ಧುರೀಣರು
ಹಾಗೂ ಎ ಜೆ ಮುದೋಳ್ರು ಸಹಿತವಾಗಿ ಕಾರ್ಮಿಕ ಧುರೀಣರು. ಅವರಿಬ್ಬರು ಸಾರಿಗೆ ಸಂಸ್ಥೆಯ ನೌಕರರಿರ್ಬೋದು ಅಥವಾ ದಿನಗೂಲಿ ನೌಕರರಿರ್ಬೋದು, ಸಂಘಟಿತವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಜಂಟಿ ಸಮಿತಿಯನ್ನು ರಚನೆ ಮಾಡ್ತಾ ಇದ್ರು. ಜಂಟಿ ಸಮಿತಿಯಲ್ಲಿ ಪ್ರೊಫೆಸರ್ ಶರ್ಮಾರವರು ಮತ್ತು ಎ ಜೆ ಮುದೋಳ್ರವರು ಜಂಟಿಯಾಗಿ ಹೋರಾಟ ಮಾಡ್ತಿದ್ರು, ಕೂಡಿ ಇರ್ತಿದ್ರು. ಒಂದು ಸಂತೋಷ ಅಂತಂದ್ರೆ ಕಾನೂನಿನ ಬಗ್ಗೆ, ಅಂದ್ರೆ ಕಾರ್ಮಿಕ ಕಾನೂನಿನ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಕಾರ್ಮಿಕ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡುವಾಗ, ವಿಚಾರ ಮಂಥನ ಮಾಡುವಾಗ ಮತ್ತು ಆಡಳಿತ ಮಂಡಳಿಯೊಂದಿಗೆ ಸಂಘರ್ಷಕ್ಕಿಳಿದಾಗ ಕಾರ್ಮಿಕ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಂತ ಬಹುತೇಕವಾಗಿ ಕೆಲವು ವ್ಯಕ್ತಿಯಲ್ಲಿ ಎ ಜೆ ಮುದೋಳ್ರವರು ಮುಂಚೂಣಿಯಲ್ಲಿ ಇರ್ತಿದ್ರು. ಮತ್ತು ಮೇ 1 ಕಾರ್ಮಿಕರ ದಿನಾಚರಣೆ ಪ್ರತಿ ವರ್ಷ ಕಾರ್ಮಿಕರೊಂದು ಹೋರಾಟ ನಡೀತಿತ್ತು ಮತ್ತು ಆಂದೋಲನ ನಡೀತಿತ್ತು, ಮೆರವಣಿಗೆ ನಡೀತಿತ್ತು. ಅವಾಗ ಎ ಜೆ ಮುದೋಳ್ರದೊಂದು ಮೆರವಣಿಗೆ, ಕೆ ಶರ್ಮಾ ಅವರದೊಂದು ಮೆರವಣಿಗೆ. ಇವ್ರನ್ನ ಹೊರತುಪಡಿಸಿದ್ರೆ ಕಾರ್ಮಿಕ ಸಂಘಟನೆಗಳು ಬೇರೆ ಯಾವತ್ತೂ ಇರ್ತಿರ್ಲಿಲ್ಲ ಅಂತ ಅನ್ನೋದನ್ನ ನಾನು ನೆನೆಸ್ಕೋಬೇಕಾಗುತ್ತೆ. ಒಂದು ನಾವು ಎ ಜೆ ಮುದೋಳ್ರಲ್ಲಿ ಕಂಡದ್ದು ಅಂತಂದ್ರೆ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಮತ್ತು ಈ ನಾಡಿನ ಬಗ್ಗೆ, ಶ್ರಮಿಕರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿದ್ರು. ಅವರ ಕಾಲಾಧೀನರಾದ ನಂತರ ಒಂದು ಸಂಘಟನೆಗಳೇ ಜೀವಂತ ಇಲ್ಲ ಅಂತ ಹೇಳ್ಬೋದು. ಪ್ರೊಫೆಸರ್ ಕೆ ಶರ್ಮಾರವರು ಕೂಡ ಹೋರಾಟವನ್ನು ಇಂದುವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಆದರೆ ವಯಸ್ಸಿನ ಮಿತಿ ಅವರಿಗೆ 92 ವರ್ಷ ಇದೆ. ಆ ಹಿನ್ನೆಲೆಯೊಳಗೆ ತಮ್ಮ ಇತಿಮಿತಿಯೊಳಗೆ ಏನು ಹೋರಾಟವನ್ನು ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. ಮುದೋಳ್ರವರು ಇಲ್ಲ ಇವತ್ತಿನ ದಿವಸ. ಅದಕ್ಕೆ ಒಂದು ಕಾರ್ಮಿಕ ಕ್ಷೇತ್ರ ಬಡವಾಗಿದೆ ಅಂತ ನನಗನ್ನಿಸ್ತಾ ಇದೆ. ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿ ಸಹಿತವಾಗಿ ಮುಂಚೂಣಿಯೊಳಗ ಅದರಗುಂಚಿ ಶಂಕರಗೌಡರು ಹಾಗೂ ದೊಡ್ಡಮೇಟಿ ಅಂಜನಪ್ಪನವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿದ ಮುಂಚೂಣಿಯಲ್ಲಿದ್ದಂಥವ್ರು ಎ ಜೆ ಮುದೋಳ್ರವರು. ಅವರ ಒಂದು ಅಗಲಿಕೆ ಕಾರ್ಮಿಕರಿಗೆ ದೊಡ್ಡದ ಒಂದು ನುಕ್ಸಾನೆ ಆಗಿದೆ ಅಂತ ಹೇಳ್ಬೋದು. ಮತ್ತು ಅವರ ತತ್ವ ಸಿದ್ಧಾಂತ ಕಾರ್ಮಿಕ ಸಂಘಟನೆಗಳಿಗೆ ದಾರಿದೀಪವಾಗಲಿ, ಅವರ ಸಂಘಟನಾ ಶಕ್ತಿಯನ್ನು ಸುದೈವಶಾತ್ ಅವ್ರ ಮಕ್ಕಳಾದಂಥ ಅನ್ವರ್ ಮುದೋಳ್ ಮತ್ತು ಬಾಬಾಜಾನ್ ಮುದೋಳ್ರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರ ಮೂಲಕ ಕಾರ್ಮಿಕರ ಸಮಸ್ಯೆಗಳ ಪರಿಹಾರ ಆಗಲಿ ಮತ್ತು ಕಾರ್ಮಿಕರ ಹೋರಾಟ ನಿರಂತರವಾಗಿ ನಡೀಲಿ. ಆ ಹೋರಾಟದ ಮುಂಚೂಣಿಯನ್ನು ಮುದೋಳ ಕುಟುಂಬದವ್ರು ತೆಗೆದುಕೊಳ್ಳಿ, ಅವರೊಂದಿಗೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಲೇಬೇಕು. ನಮ್ಮ ಹಿರಿಯರಾದಂಥ ಐ ಜೆ ಸಂಧಿಯವರದಾರ, ಸೊಪ್ಪಿನವರದಾರ. ಅವರು ಸುಮಾರು ದಶಕಗಳ ಕಾಲ ಅವರೊಂದಿಗೆ ಗುರುತಿಸ್ಕೊಂಡಂಥವ್ರು, ಹೋರಾಟದಲ್ಲಿ ಸಕ್ರಿಯ ಭಾಗಿಸ್ಕೊಂಡಂಥವ್ರು. ಅವರೊಂದಿಗೆ ನಾವು ಇದ್ದೇವೆ ಅಂತ ಅನ್ನೋದೇ ನಮ್ಮ ಭಾಳ ಸಂತೋಷ. ಈ ಒಂದು ಕಾರ್ಮಿಕ ಹೋರಾಟ ನಿರಂತರವಾಗಿ ನಡೀಲಿ. ಎ ಜೆ ಮುದೋಳ್ರವರಿಗೆ ನಾವೇನಾದ್ರೂ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಹೋರಾಟದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಡುಕು ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.